ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ನಾವು ಎರಡು ಗ್ರಂಥಗಳನ್ನು ಮುಖ್ಯವಾಗಿ ನಿತ್ಯವೂ ಶ್ರವಣ ಮಾಡಬೇಕು. ಒಂದು ವಿಷ್ಣು ಸಹಸ್ರನಾಮ, ಮತ್ತೊಂದು ಭಗವದ್ಗೀತಾ. ವಿಷ್ಣು ಸಹಸ್ರನಾಮ ಭಗವಂತ ಕೇಳಿದ್ದು, ಭಗವದ್ಗೀತಾ ಭಗವಂತ ಹೇಳಿದ್ದು. ವಿಷ್ಣು ಸಹಸ್ರನಾಮವನ್ನು ಭೀಷ್ಮಾಚಾರ್ಯರು ಕುರುಕ್ಷೇತ್ರ ಯುದ್ಧ ಸಮಯದಲ್ಲಿ ಕೃಷ್ಣನ ಮುಂದೆ ಹೇಳ್ತಾರೆ. ಅದೇ ಥರ ಕುರುಕ್ಷೇತ್ರದಲ್ಲೇ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತಾವನ್ನು ಉಪದೇಶ ಮಾಡುತ್ತಾನೆ. ಸೊ ಎರಡು ಗ್ರಂಥಗಳಲ್ಲೂ ಸಾಕಷ್ಟು ವಿಷಯಗಳಿದೆ. ನಾವು ಸದ್ಯಕ್ಕೆ ಅದನ್ನು ಪಾರಾಯಣ ಮಾಡಬೇಕು. ಪಾರಾಯಣ ಮಾಡೋಕೆ ಗೊತ್ತಿಲ್ಲದೆ ಇದ್ರೆ ಶ್ರವಣ ಮಾಡ್ಬೋದು. ವಿಷ್ಣು ಸಹಸ್ರನಾಮಕ್ಕೆ ಆಡಿಯೋ ಟೇಪ್ ಇದೆ, ಅದೇ ಪ್ಲೇ ಮಾಡಿ ನಾವು ಕೇಳ್ಬೋದು, ಅಥವಾ ಗೊತ್ತಿದ್ರೆ ಪಾರಾಯಣ ಮಾಡ್ಬೋದು. ಭಗವದ್ಗೀತಾಗೆ TTD ಚಾನಲಲ್ಲಿ ಪಾರಾಯಣದ ರೆಕಾರ್ಡ್ ಇದೆ. ಅದೇ ವಿಷ್ಣು ಎವ್ರಿ ಇಯರ್ ವೈಕುಂಠ ಏಕಾದಶಿ ದಿವಸ ಅದು ನಡೀತದೆ. ಅದನ್ನು ರೆಕಾರ್ಡಿಂಗ್ ಇದೆ, ಅಖಂಡ ಭಗವದ್ಗೀತಾ ಪಾರಾಯಣ ಅಂತ. ಅದನ್ನು ನಾವು ಪ್ಲೇ ಮಾಡಿ ನಿತ್ಯವೂ ಸ್ವಲ್ಪ ಸ್ವಲ್ಪ ಕೇಳ್ಬೋದು. ಗೊತ್ತಿದ್ದರೆ ಪಾರಾಯಣ ಮಾಡ್ಬೋದು. ಮುಖ್ಯವಾಗಿ ಭಗವದ್ಗೀತಾ 15ನೇ ಅಧ್ಯಾಯ ಪುರುಷೋತ್ತಮ ಯೋಗವನ್ನು ನಿತ್ಯವೂ ಪಾರಾಯಣ ಮಾಡಬೇಕು, ಶ್ರವಣ ಮಾಡಬೇಕು. ಅದರಿಂದ ಅನಂತ ಪುಣ್ಯ ಇದೆ. ಈ ಎರಡು ಗ್ರಂಥಗಳು ನಮಗೆ ಎರಡು ಕಣ್ಣಿನಂತೆ ಇರಬೇಕು. ಇದರಲ್ಲಿ ಸಾಕಷ್ಟು ವಿಷಯಗಳಿದೆ, ಅದನ್ನು ನಾವು ತಿಳಿಯೋಕೆ ಪ್ರಯತ್ನ ಮಾಡಬೇಕು. ಭಗವಂತ ನಮಗೆ ಅನುಗ್ರಹ ಮಾಡುತ್ತಾನೆ. ಶ್ರೀ ಕೃಷ್ಣಾರ್ಪಣಮಸ್ತು.